ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಬಂದು ಸಿಂಪಲ್ ಆರ್ಚ್ ಡಿಸೈನ್ ತೋರಿಸ್ತೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಯಾವುದೇ ರೀತಿ ಕ್ರೋಶಾ ಡಿಸೈನ್ ಹಾಕಬೇಕು ಅಂತಂದರೆ ನಮಗೆ ಬೇಸಿಕ್ ಆರ್ಚ್ ಡಿಸೈನ್ ಬರಲೇಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಕ್ರೋಶಾ ಹಾಕೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಸ್ಯಾರಿ ಬಂದು ಪಿಸ್ತಾ ಗ್ರೀನ್ ಮತ್ತು ಪಿಂಕ್ ಕಲರ್ ಇದೆ. ನಾವು ಸ್ಯಾರಿ ಕುಚ್ಚನ್ನ ಯಾವತ್ತೂ ಸ್ಯಾರಿ ಲೆಫ್ಟ್ ಸೈಡಿಂದ ಹಾಕೋತೀವಿ. ನೆಕ್ಸ್ಟ್ ನಾನಿಲ್ಲಿ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವುದೇ ರೆಡಿ ಮಾಡ್ಕೊಂಡೆ ಅಂತ ನಾನು ಹಳೆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 10.0 7.5 mm ನೀಡಲ್ ತೊಗೊಂಡಿದ್ದೀನಿ. ಸ್ಯಾರಿ ಲೆಫ್ಟ್ ಸೈಡಲ್ಲಿ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನಾವು ಯಾವುದೇ ರೀತಿ ಸ್ಯಾರಿಗೆ ನಾವು 2 ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಸ್ಯಾರಿಗೆ ಸೇಫಾಗಿ ಸೆಕ್ಯೂರ್ ಆಗಿರುತ್ತೆ. ನೋಡಿ, ಈ ರೀತಿ 2 ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಚೈನ್ ಹಾಕೊಳ್ಳೋಣ. 3 4 ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಅದೆಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ 3 ಚೈನ್ ಹಾಕಿದ್ದೀನಿ. 2 3 ನೋಡಿ, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಡಿಸೈನ್ ಬರುತ್ತೆ. ಇವಾಗ ಚೈನ್ ಹಾಕೊಳ್ಳೋಣ. 1 2 3 4 5 6 ಟೋಟಲ್ ನಾವಿಲ್ಲಿ 6 ಚೈನ್ ತೊಗೊಂಡಿದ್ದೀವಿ. ನಾವು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಹಿಡಿದಾಗ ನಮಗೆ 4 ಚೈನ್ ಎಲ್ಲಿಗೆ ಬರುತ್ತಲ್ಲ ಪಾಯಿಂಟ್, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ 6 ಚೈನ್ ಹಾಕೊಂಡಿದ್ರೆ ಅರ್ಧ. ಇವಾಗ 3 ಅಥವಾ 4ನೇ ಪಾಯಿಂಟ್ಗೆ ನಾವು ಲಾಕ್ ಮಾಡ್ಕೊಂಡಾಗ ನಮಗೆ ಅದು ಆರ್ಚ್ ಶೇಪಲ್ಲಿ ಬರುತ್ತೆ. ನೋಡಿ, ಈ ರೀತಿ ಆರ್ಚ್ ಶೇಪಲ್ಲಿ ಬಂದಾಗ ನಮಗೆ ಅದೇನು ಡಿಸೈನ್ ಬರುತ್ತಲ್ಲ ಆರ್ಚಿಂದು, ಅದು ಕೂಡ ತುಂಬ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ನಾನು ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಧಾನಕ್ಕೆ ಹೇಳಿದ್ದೀನಿ, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಥರನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಈ ರೀತಿ ನಾನು ಚೈನ್ ಹಾಕ್ಕೊಂಡು ಒಂದ್ಸಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಇದು ಸ್ಯಾರಿ ಪೂರ್ತಿ ಇದೇ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಮಗೆ 4 ಚೈನು ಮತ್ತು 3 ಚೈನು 2 ಟೈಮ್ ಬರುತ್ತೆ, ಮತ್ತು 6 ಚೈನು ಮತ್ತು 3 ಚೈನು 3 ಟೈಮ್ಸು, ಮತ್ತು 6 ಚೈನು 3 ಟೈಮ್ಸು 3 ಚೈನು ಮತ್ತು 6 ಚೈನು. ಇದೇ ರೀತಿ ನಮಗೆ ಸ್ಯಾರಿ ಪೂರ್ತಿ ಕಂಪ್ಲೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಸ್ಯಾರಿ ಪೂರ್ತಿ ಕಂಪ್ಲೀಟ್ ಹಾಕೊಂಡ್ಮೇಲೆ ನನಗೆ ಇಲ್ಲಿ ಸ್ಯಾರಿ ಎಂಡಿಂಗಲ್ಲಿ ಕೂಡ ಆರ್ಚ್ ಕರೆಕ್ಟಾಗೇ ಬಂದಿದೆ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಾನು ವಿಡಿಯೋ ಆನ್ ಮಾಡಿದ್ದೆ, ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ. ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ನಾವು ಸೀರೆಗೆ ಲಾಕ್ ಮಾಡ್ಕೊಂಡಿದ್ವಲ್ಲ 2 ಟೈಮ್, ಅದರ ಮೇಲೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ 3 ಚೈನ್ ಏನಿದೆ ಅದನ್ನು ಗ್ಯಾಪ್ ಹಾಗೆ ಬಿಡಬೇಕು. ನೋಡಿ, ಈ ರೀತಿ ನಿಡಲ್ ಮೇಲೆ ದಾರ ತಂದು ನಿಡಲ್ ಮೇಲೆ ನಮಗೆ 3 ದಾರ ಆಗುತ್ತೆ. ಅದರಲ್ಲಿ 2 ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ನಿಡಲ್ ಮೇಲೆ ದಾರ ತಂದು 6 ಒಳಗಡೆ ಪಾಸ್ ಮಾಡಿದಾಗ ನಮಗೆ 3 ದಾರ ಆಗುತ್ತೆ. ಅದರಲ್ಲಿ 2 ಇದೇ ರೀತಿ ಕಂಪ್ಲೀಟಾಗಿ ನಾವು ಆರ್ಚ್ ಪೂರ್ತಿ ಹಾಕೋಬೇಕಾಗುತ್ತೆ. ನನಗಿಲ್ಲಿ 6 ಚೈನ್ ಗ್ಯಾಪಲ್ಲಿ 15 ಕಂಬಗಳು ಬಂದಿದೆ. ನೋಡಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಅದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನಾವು ಕಂಬಗಳನ್ನ ಹಾಕ್ಕೊಂಡ್ರೆ ನಮಗೆ ಆರ್ಚ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಮಿಡಲ್ ಮೇಲೆ ದಾರ ತಗೊಂಡು ಅದ್ರ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2 ಮತ್ತು 2 ಈ ರೀತಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಮೇಯ್ನ್ ಏನಂದರೆ ನಾವು ಕಂಬಗಳನ್ನ ಒಂದ್ರ ಪಕ್ಕ ಒಂದೊಂದೇ ಹಾಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು. ಆ ರೀತಿ ಏನಾದರೂ ಹಾಕ್ಕೊಂಡ್ರೆ ನಮಗೆ ಆರ್ಚ್ ಅನ್ನೋದು ನೀಟಾಗಿ ಬರೋದಿಲ್ಲ. ಫ್ರೆಂಡ್ಸ್, ನಾವು ಯಾವುದೇ ರೀತಿ ಕ್ರೋಶಾ ಡಿಸೈನ್ ಹಾಕಬೇಕು ಅಂದರೆ ಕೆಲವು ನಮಗೆ ಬೇಸಿಕ್ ಗೊತ್ತಿರಲೇಬೇಕಾಗುತ್ತೆ. ಅದು ಯಾವುದಪ್ಪ ಅಂತಂದರೆ ನಾವು ಸೀರೆಗೆ ಲಾಕ್ ಮಾಡೋದಾಗಿರ್ಬೋದು, ಮತ್ತು ಚೈನ್ಗಳು ಹಾಕೋದಾಗಿರ್ಬೋದು, ಮತ್ತು ಕಂಬಗಳು ಹಾಕ್ತೀವಲ್ಲ, ಈಗ ಸಿಂಗಲ್ ಕ್ರೋಶೆಟ್, ಡಬಲ್ ಕ್ರೋಶೆಟ್, ಟ್ರಿಬಲ್ ಕ್ರೋಶೆಟ್ಟು, ಅದು ಆರ್ಚ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕಂಬಗಳು ಕೆಲವೊಂದನ್ನು ತಿಳ್ಕೊಂಡಿದ್ದಾಗ ನಮಗೆ
ಈ ರೀತಿ ಕ್ರೋಶಾ ಡಿಸೈನ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ರೀತಿ ನಾನು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲಿ ನಮಗೆ ಕುಚ್ಚು ಬರುತ್ತಲ್ವ, ಹಾಗಾಗಿ ಅಲ್ಲಿ 3 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ರೀತಿ ನೆಕ್ಸ್ಟ್ ಆರ್ಚ್ ತೋರಿಸಿದ್ದೀನಿ ನೋಡಿ. ಈ ರೀತಿ ನೀಡಲ್ ಮೇಲೆ ದಾರ ತಗೊಂಡು ಅದೇನು 6 ಚೈನ್ ಹಾಕಿದ್ವಲ್ಲ ಅದರಲ್ಲಿ ನಾವು ನೀಡಲ್ನ ಪಾಸ್ ಮಾಡಿದಾಗ ನಮಗೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಆ ರೀತಿ ಹಾಕ್ಕೊಂಡಾಗ ನಮಗೆ ಕುಚ್ಚು ಅನ್ನೋದು ಆರ್ಚ್ ಅನ್ನೋದು ಈ ರೀತಿ ಬರುತ್ತೆ ನೋಡಿ. ಎಷ್ಟು ನೀಟಾಗಿದೆ. ಇದರಲ್ಲಿ ಮೇಯ್ನ್ ಅಂದರೆ ಕಂಬಗಳು ನಾವು ಒಂದ್ರ ಪಕ್ಕ ಒಂದೇ ಹಾಕೋಬೇಕಾಗುತ್ತೆ ನೋಡಿ. ಎಷ್ಟು ಯೂನಿಫಾರ್ಮ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಇದರಲ್ಲಿ ಮೇಯ್ನ್ ಬರೋದು, ಒಂದ್ರ ಪಕ್ಕನೇ ಒಂದು ಬರಬೇಕು. ಯಾವುದೇ ಕಾರಣಕ್ಕೂ ಒಂದ್ರ ಮೇಲೆ ಒಂದು ಹಾಕೋಬೇಡಿ ನೋಡಿ. ನಮಗೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ನಾನು 122 ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದಾಗ ನಮಗೆ 242 ದಾರ ಬರುತ್ತೆ ನೋಡಿ. ನಮಗೆ ಫೈನಲಾಗಿ ಡಿಸೈನ್ ಈ ರೀತಿ ಕಾಣುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.